ಈಗಾಗಲೇ ಲೋಕಾಯುಕ್ತ ಇನ್ಫ್ಯಾಕ್ಟ್ ಲೋಕ ಸಮರ ಬರ್ತಾ ಇದ್ದಂತಾನೆ ಸಾಕಷ್ಟು ಜಪ್ತಿಗಳು ನಡೀತಾ ಇದೆ. ಎಲ್ಲೆಲ್ಲಿ ಈಗಾಗಲೇ ಅಕ್ರಮ ಸಾಗಾಣಿಕೆ ಮಾಡಲಾಗ್ತದೆ. ಕಾರ್ನಲ್ಲಿ ಸಾಗಿಸ್ತಾ ಇದ್ದಂಥ 700ಕ್ಕೂ ಹೆಚ್ಚು ಸೀರೆ ಜಪ್ತಿ ಮಾಡಲಾಗಿದೆ. ಇದರ ಜೊತೆಗೆ BRP ಚೆಕ್ ಪೋಸ್ಟ್ನಲ್ಲಿ ಸೀರೆಗಳನ್ನು ಜಪ್ತಿ ಮಾಡಲಾಗಿದ್ದರ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಚೆಕ್ ಪೋಸ್ಟ್ ಕೂಡ ಇದೆ. ಅಲ್ಲೂ ಕೂಡ ಕೆಲವೊಂದಿಷ್ಟು ಸಾಮಗ್ರಿಗಳನ್ನು ಜಪ್ತಿ ಮಾಡಲಾಗಿದೆ. ಕಾರ್ನಲ್ಲಿ ಸಾಗಿಸ್ತಾ ಇದ್ದಂಥ 700ಕ್ಕೂ ಹೆಚ್ಚು ಸೀರೆಗಳನ್ನು ಜಪ್ತಿ ಮಾಡಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು BRP ಚೆಕ್ ಪೋಸ್ಟ್ನಲ್ಲಿ ಸೀರೆಗಳು ಜಪ್ತಿಯಾಗಿವೆ. ಇದೇ ರೀತಿ ಎಲ್ಲ ಕಡೆ ಕೂಡ ರಾಜ್ಯದ ಇನ್ನಿತರ ಭಾಗದಲ್ಲೂ ಕೂಡ ಚೆಕ್ ಪೋಸ್ಟ್ಗಳ ನಿರ್ಮಾಣವಾಗಿದ್ದು ಅಲ್ಲೂ ಕೂಡ ತಪಾಸಣೆ ನಡೀತಾ ಇದೆ. ಈ ತಪಾಸಣೆಗಳಲ್ಲಿ ಸಾಕಷ್ಟು ಹಣ ಈಗಾಗಲೇ ಜಪ್ತಿ ಆಗಿದ್ರೆ ಕೆಲವೊಂದಿಷ್ಟು ಕಡೆಗೆ ರೇಷ್ಮೆ ಸೀರೆ ಜಪ್ತಿಯಾಗಿರೋ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾರ್ನಲ್ಲಿ ಸಾಗಿಸ್ತಾ ಇದ್ದಂಥ 700ಕ್ಕೂ ಹೆಚ್ಚು ಸೀರೆಗೆ ಜಪ್ತಿಯಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಶಿವಮೊಗ್ಗದಿಂದ ಬರ್ತಾ ಇರುವಂಥ ಸುದ್ದಿ ಇದು. ಇದರ ಜೊತೆಗೆ ಇನ್ನಷ್ಟು ರಾಜಕೀಯ ಡೆವಲಪ್ಮೆಂಟ್ಗಳು ಕೂಡ ಆಗ್ತಾ ಇದೆ. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈಗ ಸೀರೆ ಜಪ್ತಿಯಾಗಿದೆ. ಚೆಕ್ ಪೋಸ್ಟಲ್ಲಿ ಪ್ರತಿಯೊಂದು ಹಂತಲ್ಲೂ ಕೂಡ ತಪಾಸಣೆ ಮಾಡಲಾಗ್ತಾ ಇದೆ. ಯಾವುದೇ ಸೂಕ್ತ ದಾಖಲೆಗಳಿಲ್ಲದೆ ಇದೆಲ್ಲವೂ ಕೂಡ ಜಪ್ತಿ ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಎಲ್ಲ ಪರಿಶೀಲನೆ ಮಾಡಿ ಜಪ್ತಿ ಮಾಡಲಾಗಿದೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕಾರ್ನಲ್ಲಿ ಸಾಗಿಸ್ತಾ ಇದ್ದಂಥ 700ಕ್ಕೂ ಹೆಚ್ಚು ಸೀರೆಗಳನ್ನು ಈಗ ಜಪ್ತಿ ಮಾಡಲಾಗಿದೆ. ಇದು ಶಿವಮೊಗ್ಗದಿಂದ ನಮಗೆ ಕಂಡುಬರ್ತಾ ಇರುವಂಥ ದೃಶ್ಯ. ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಎರಡೂ ಭಾಗದಲ್ಲಿ ಇದೇ ರೀತಿಯಾದಂಥ ಜಪ್ತಿಗಳಾಗಿದೆ. ಇನ್ಫ್ಯಾಕ್ಟ್ ಚಿಕ್ಕಮಗಳೂರಿನಲ್ಲಿ ಈಗಾಗಲೇ ಚಿನ್ನಾಭರಣಗಳನ್ನು ಜಪ್ತಿ ಮಾಡಲಾಗಿದೆ. ಅದೇ ರೀತಿ ಶಿವಮೊಗ್ಗದಲ್ಲೂ ಕೂಡ ಸೀರೆಗಳನ್ನು ಜಪ್ತಿ ಮಾಡಲಾಗಿದೆ.